ರೈಡಿಂಗ್ ಪ್ಯಾಂಟ್ ತೊಗೊಂಡಿದ್ವಿ, ಅದು ಹಾಕೊಳ್ಳೋದು ಬರ್ತಾ ಇಲ್ಲ ಗುರು. ನಾನು ಲಾಸ್ಟ್ ಮಹಾರಾಷ್ಟ್ರ ರೈಡಿಂಗ್ ಪ್ಯಾಂಟ್ ఎంత ಪ್ರಾಪರಾಗಿ ಹಾಕ್ಕೊಂಡ್ರೆ ನಮಗೆ ಪೇಯ್ನ್ ಬರ್ದಿರ, ಲೈಕ್ ಮೊಣಕಾಲಾಗಿರಲಿ ಪೇಯ್ನ್ ಎಷ್ಟು ಬರುತ್ತೆ ಗೊತ್ತಾ, ಎದ್ವತ್ತು ಹಾಕೊಂಡ್ಬಿಟ್ರೆ ಪ್ಯಾಂಟ್ನ ಎಲ್ಲ ಇವಾಗ ಕಳೀತಾ ಇದ್ದೀವಿ ಗುರು. ನಿಜವಾಗ್ಲೂ ಮೋಟೋ ವ್ಲಾಗ್ ಎಡಿಟಿಂಗು ಚೆನ್ನಾಗಿದೆ. ಬಿಸಿಲು ಆ್ಯಕ್ಚುಲಿ, ಈ ಸ್ಮೋಕಿ ಬಿಸಿಲು ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ. ಲೈಕ್ ತುಂಬ ಜನಕ್ಕೆ ರೀಚ್ ಆಗಿ ತುಂಬ ಜನ ನೋಡಿ ಲೈಕ್ ಮಾಡಿದ್ರೆ ವೀಡಿಯೋನ, ನನಗೆ ಯಾಕೋ ಪರ್ಸ್ನಲ್ಲಾಗಿ ತುಂಬ ಇಷ್ಟ ಆಗುತ್ತೆ. ತಡೀರಿ, ವೀಡಿಯೋ ನೋಡ್ತಾ ಇದ್ದರೆ ನಾವು ಇಂಟ್ರೆಸ್ಟ್ ಆಗಿ ನಾವು ವೀಡಿಯೋಗಳು ಮಾಡೋಣ ಅಂತ. ಆಲ್ವೇಸ್ ರೈನಾಕ್ಸ್ ಇಸ್ ಬೆಟರ್ ಅಂತ ಹೇಳ್ತೀನಿ ನಾನು. ಬಟ್ ಏನಪ್ಪ ಅಂದರೆ ಇವ್ರದ್ದು ಪ್ರೊಡಕ್ಷನ್ ಸರಿಯಾಗಿ ಕೊಡೋದಿಲ್ಲ, ಬೇಕಾದಾಗ ಐಟಮ್ ಸಿಗೋದಿಲ್ಲ. ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ದಿಸ್ ಇಸ್ ಅಶೋಕ್ ಶಿವಾರೆಡ್ಡಿ. ಹೇಗಿದ್ದೀರೆಲ್ಲರೂ? ಮತ್ತೊಂದು ವೀಡಿಯೋಗೆ ಸುಸ್ವಾಗತ. ಆಫ್ಟರ್ 3 months ಹೆಲ್ಮೆಟ್ ಆಗಿ ಮೋಟೋ ವ್ಲಾಗಿಂಗ್ ಮಾಡ್ತಾ ಇರೋದು, ಒಂದು ಲಾಂಗ್ ಸ್ಟ್ರೆಚ್ಚು, ಒಂದು ರೈಡ್ ಮಾಡ್ತಾ ಇರೋದು. ಅದೇನಾಯಿತೋ ಗೊತ್ತಿಲ್ಲ, 3 months ರೈಡ್ ಮಾಡಬೇಕು, ಎಲ್ಲಾದರೂ ಔಟ್ಸೈಡ್ ಹೋಗಬೇಕು ಅನ್ನೋ ಥಾಟೇ ಇಲ್ಲ 3 ತಿಂಗಳಿಂದ. ಅದರ ಜೊತೆಗೆ ಒಂದು ವರ್ಕ್ ಟೆನ್ಷನ್ಗಳು ಬೇರೆ. ಸಿಕ್ಕಾಪಟ್ಟೆ ವೆದರ್ ಚೆನ್ನಾಗಿದೆ. ಬಟ್ ಏನಪ್ಪ ಅಂದರೆ ನಾನು ಆ್ಯಕ್ಚುಲಿ ಫಾಗಿ ಇರುತ್ತೆ ಅಂತ ಬಂದರೆ ಫಾಗಿ ನನಗೇನು ಸಿಗ್ತಾ ಇಲ್ಲ, ಯಾಕೋ ನಮಗೆ ಬೇಕಾಗಿರೋದು ಸಿಗೋದೇ ಇಲ್ಲ. ಆ್ಯಕ್ಚುಲಿ ನಾನು ನಿನ್ನೆ ಈವ್ನಿಂಗೇ ರೈಡ್ ಮಾಡಬೇಕಾಗಿತ್ತು. ಈ ಫಾಗಿ ವೆದರ್ನ ಎಂಜಾಯ್ ಮಾಡೋಣ ಅಂತ ಬೆಳಗ್ಗೆ ಹೋಗಿ ಪೋಸ್ಟ್ಪೋನ್ ಮಾಡ್ಕೊಂಡು ಬೆಳಗ್ಗೆ ಹೊರಟಿದ್ದೀನಿ. ಇದು ಆ್ಯಕ್ಚುಲಿ ಬೆಳಗ್ಗೆ ಫಾಗಿ ಕೂಡ ಸಿಗೋಂಗಿಲ್ಲಪ್ಪ. ನಿಧಾನಕ್ಕೆ ಹೋಗಲ್ಲ. ನನ್ನ ಮಕ್ಳು ಏನಪ್ಪ ಬೀಜ ಬೈಕ್ ಬರ್ಸ್ಬಿಡ್ತಾರೆ ನೋಡಿ, ಅವನು ಬ್ರೇಕ್ ಹಾಕೋದು ನೋಡಿ. ಈ ಡ್ರೈವರ್ಗಳ ಮೇಲೆ ಅಷ್ಟು ಸ್ಪೀಡ್ ಏನಕ್ಕೆ ಅಂತ, ಇಂಥ ನನ್ನ ಮಕ್ಕಳಿಂದನೇ ಅನ್ಎಕ್ಸ್ಪೆಕ್ಟೆಡ್ಲಿ ಆಕ್ಸಿಡೆಂಟ್ಗಳಾಗೋದು ಸುಮ್ಮನೆ ಅಲ್ಲ. ನಿಧಾನಕ್ಕೆ ಹೋಗ್ಬೇಕು. ಇವಾಗ ಎಲ್ಲ ಗಾಡಿಗಳು ಹೋಗ್ತಲ್ಲ ನೋಡಿ 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 ನೋಡಿ. ಯೂಸ್ಲೆಸ್ ಡ್ರೈವಿಂಗ್ ಅಲ್ಲ ಇದು. ಹಾಂ, ಎಲ್ಲರಿಗೂ ಡ್ರೈವಿಂಗ್ ಬರುತ್ತೆ ಇವಾಗ. ಯಾಕೆ ಅಷ್ಟು ತೊಂದರೆ ತಗೊಳ್ಳೋದು ಏನಕ್ಕೆ ಅಂತ ನನಗೆ ಗೊತ್ತಾಗೋದಿಲ್ಲ ಇವಾಗ. ಹಾಂ, ಕಮ್ ಟು ದ ಪಾಯಿಂಟ್. ವೆದರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಕೋಲ್ಡ್ ಇದೆ. ಬಟ್ ನಾವು ರೈಡಿಂಗ್ ಗೇರ್ಸ್ ಹಾಕಿದ್ದೀವಲ್ಲ, ಒಂಚೂರು ಬೆಟ್ರ್ ಇದೆ, ಅಷ್ಟೇನು ಕೋಲ್ಡ್ ಅನ್ನಿಸ್ತಾ ಇಲ್ಲ. ತುಂಬ ಖುಷಿ ಆಗುತ್ತೆ ರೈಡ್ ಮಾಡೋಕ್ಕೆ. ಬಟ್ ಏನಪ್ಪ ಅಂದರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಲ್ಲ, ಮೋಟೋ ವ್ಲಾಗಿಂಗ್ ಮಾಡೋಕ್ಕೆ ಮುಂಚೆ ನಾನು ಮೋಟೋ ವ್ಲಾಗಿಂಗ್ ಅಂದರೆ ತುಂಬ ಸುಲಭ. ಒಂದು ಕ್ಯಾಮ್ರಾ ಹಾಕ್ಕೊಂಡು ಬೈಕ್ ಹಾಕ್ಕೊಂಡು ಹೋಗ್ತಾ ಇದ್ದರೆ ನಡೀತಾ ಇರುತ್ತೆ, ತುಂಬ ಚೆನ್ನಾಗಿ ಇರುತ್ತೆ ಮೋಟೋ ವ್ಲಾಗಿಂಗ್ ಅಂದರೆ. ಆರಾಮಾಗಿ ಜೀವನ ಮಾಡ್ಬೋದು, ಏನಾದರೂ ಯೂಟ್ಯೂಬ್ ಕ್ಲಿಕ್ ಆದರೆ. ಬಟ್ ಮೋಟೋ ವ್ಲಾಗಿಂಗ್ ನಿಮಗೆ ವೀಡಿಯೋದಲ್ಲಿ ಹೆಂಗೆ ಕಾಣಿಸುತ್ತೋ ಗೊತ್ತಿಲ್ಲ. ಮೋಟೋ ವ್ಲಾಗಿಂಗ್ ಅಂದರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿಗಳು, ತುಂಬ ಎಕ್ಸ್ಪೆನ್ಸಿವ್. ನಾವು ಒಂದು ರೈಡ್ ಮಾಡಬೇಕು ಅಂದರೆ ಎಷ್ಟು ಗ್ಯಾಜೆಟ್ಸ್ನ ತೊಗೋಬೇಕು. ರೈಡಿಂಗ್ ಗೇರ್ಸ್ ಆಗಿರಲಿ, ಒಂದು ಒಳ್ಳೆ ಕ್ಯಾಮ್ರಾ ಬೇಕಾಗಿರುತ್ತೆ, ಅದಕ್ಕೆ ಬೇಕಾಗಿದ್ದ ಎಕ್ವಿಪ್ಮೆಂಟ್ ಸಪ್ರೇಟ್ ಬೇಕಾಗಿರುತ್ತೆ. ಅದಲ್ಲದೆ ನಾವು ಹೋಗಿ ಬರೋ ಜರ್ನಿ ತುಂಬ ಎಕ್ಸ್ಪೆನ್ಸಿವ್ ಆಗಿರುತ್ತೆ ಇವರು. ಸೀರಿಯಸ್ಲಿ ನಾವು 1-2 ರೈಡು ಕಂಟಿನ್ಯೂಸ್ಲಾಗಿ ಮಾಡಿದ್ದೀವಿ ಅಂದರೆ, ನಿಜವಾಗ್ಲೂ ಹೇಳ್ತಾ ಇದ್ದೀನಲ್ಲ, ಮಿಡಿಲ್ ಕ್ಲಾಸ್ ಹುಡುಗ ಅಂತೂ ನಿಜವಾಗ್ಲೂ ಏನು ಇನ್ಕಮ್ ಇಲ್ಲದೆ ಒಂದು ಅವ್ನು ಬರೋ ಸ್ಯಾಲ್ರಿ ಮೇಲೆ ಅವ್ನು ರೈಡ್ ಮಾಡಬೇಕು ಅಂದರೆ ತುಂಬ ಗಡ್ಸ್ಬೇಕು ಬರೋ. ನಿಜವಾಗ ತುಂಬ ಎಕ್ಸ್ಪೆನ್ಸಿವ್ ಸೀರಿಯಸ್ಲಿ. ಆದರೂ ಕೂಡ ನಿಜವಾಗ್ಲೂ ರೈಡ್ ಮಾಡಬೇಕಾದ್ರೆ ಏನೂ ಗೊತ್ತಾಗೋದಿಲ್ಲ ಗುರು. ಅದು ಆ್ಯಕ್ಚುಲಿ ಮೈನಸ್ ಪಾಯಿಂಟು. ಬ್ಯಾಂಕ್ ಅಕೌಂಟಲ್ಲಿರೋ ದುಡ್ಡು ಮಾತ್ರ ಕಾಣಿಸೋದಿಲ್ಲ ಆ್ಯಕ್ಚುಲಿ. ಬೈಕ್ ರೈಡ್ ಮಾಡ್ತಾಯಿದ್ರೆ ರೋಡ್ ಮೇಲೆ ಮಾತ್ರ ಅಷ್ಟು ಮಜಾ ಕೊಡುತ್ತೆ. ಮನೆಗೆ ಹೋಗಿ ಕೂತ್ಕೊಂಡು ಅಕೌಂಟ್ ಚೆಕ್ ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ ಅದು ಎಷ್ಟು ಎಕ್ಸ್ಪೆನ್ಸಿವ್ ಆಗುತ್ತೆ ಅಂತ. ಬೆಳಗ್ಗೆ ಸನ್ರೈಸ್ ನೋಡಿ ಎಷ್ಟು ದಿವಸ ಆಯಿತು. ಯಾವಾಗ 9 ಗಂಟೆ 10 ಗಂಟೆಗೆ ಎತ್ತಿ ಬೆಳಗ್ಗೆ ಸನ್ರೈಸ್ ನೋಡ್ತಾ ಇದ್ರೆ ತುಂಬ ಖುಷಿ ಆಗ್ತಾಯಿದೆ. ಹಾಂ, ವಿಟಮಿನ್ ಸಿನ ಬಿನ ಬರೋದು ಬೆಳಗ್ಗೆ ಬಿಸಿಲಲ್ಲಿ ಕೂತ್ಕೊಂಡ್ರೆ. ಇವತ್ತು ಕೂತ್ಕೊಂಡು ಬಿಸಿಲಿಗೆ ಅದ್ಯಾವುದೋ ತಗೋಬೇಕಮ್ಮ. ಹಾಂ, ಒಂಚೂರು ಗ್ಯಾಪ್ ಕೊಟ್ಟು ನಾವು ರೈಡ್ ಮಾಡಿದ್ರೆ ಅರೆ ಇಂಥ ಎಕ್ಸ್ಪೀರಿಯನ್ಸ್ ಯಾಕೋ ಮಿಸ್ ಮಾಡ್ಕೊಂಡ್ರಿ. ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಆರ್ 15 days ಒಂದ್ಸಾರಿ ಇದ್ದರೂ ಒಂಚೂರು ಔಟ್ಸೈಡ್ ಬಂದು ಒನ್ ಡೇ ನಾವೇನು ಲಾಂಗ್ ರೈಡ್ ಹೋಗೋದು ಬೇಡ, ಆರಾಮಾಗಿ ಒಂದು 100 kilometers ಸ್ಟ್ರೆಚ್ಚು
ರೈಡ್ ಮಾಡಿದ್ರೆ ಎಷ್ಟು ಖುಷಿ ಕೊಡುತ್ತಲ್ಲ ಅಂತ ಅನಿಸುತ್ತೆ. ಬಟ್ ಕೆಲಸದಲ್ಲಿ ಬಿದ್ದರೆ ನಿಜವಾಗ್ಲೂ ಎಲ್ಲ ಮರೆತು ಬಿಡ್ತೀವಿ, ಅದರದ್ದೇ ವರ್ಕ್ ಟೆನ್ಷನ್ಸ್ ಅಲ್ವಾ. ಆ್ಯಕ್ಚುಲಿ ರೈಡಿಂಗ್ ಗೇರ್ಸ್ ಎಲ್ಲ ಒಂದೇ ಸಲ ತೊಗೋಬಾರ್ದು. ನನಗೆ ಇವಾಗ ಅನ್ನಿಸ್ತಾ ಇದೆ ಆ್ಯಕ್ಚುಲಿ ಗ್ಯಾಪ್ ಕೊಟ್ಟು ಏನಕ್ಕೆ ತೊಗೋಬೇಕು ಅಂತ. ಇವಾಗ ನಾವು ರೈಡಿಂಗ್ ಶೂಸ್ ತೊಗೊಂಡ್ವಿ, ಅದು ಸೆಟ್ ಆಗೋದು ನನಗೆ 2-3 ರೈಡ್ ಹಿಡಿಯಿತು, ಸೆಟ್ ಆಗಿದೆ. ಇವಾಗ ರೈಡಿಂಗ್ ಪ್ಯಾಂಟ್ ತೊಗೊಂಡಿದ್ವಿ, ಅದು ಹಾಕೊಳ್ಳೋದು ಬರ್ತಾ ಇಲ್ಲ ಗುರು. ನಾನು ಲಾಸ್ಟ್ ಮಹಾರಾಷ್ಟ್ರ ರೈಡಿಂಗ್ ಪ್ಯಾಂಟ್ ಎಂತ ಪ್ರಾಪರಾಗಿ ಹಾಕ್ಕೊಂಡ್ರೆ ನಮಗೆ ಪೇಯ್ನ್ ಬರ್ದಿರ, ಲೈಕ್ ಮೊಣಕಾಲಾಗಿರಲಿ ಪೇಯ್ನ್ ಎಷ್ಟು ಬರುತ್ತೆ ಗೊತ್ತಾ, ಎದ್ವತ್ತು ಹಾಕ್ಕೊಂಡ್ಬಿಟ್ರೆ ಪ್ಯಾಂಟ್ನ ಎಲ್ಲ ಇವಾಗ ಕಳೀತಾ ಇದ್ದೀವಿ ಗುರು. ನಿಜವಾಗ್ಲೂ ಮೋಟೋ ವ್ಲಾಗ್ ಎಡಿಟಿಂಗು ಇವಾಗ ಒಂಚೂರು ಬೆಟರ್ ಆಗಿದೆ ಅಂತ ಅನಿಸ್ತಾ ಇದೆ, ನನಗೆ ಅನಿಸ್ತಾ ಇದೆ. ಅಂದರೆ ನಿಮ್ಗೆ 100% ನಿಮ್ಗೆ ಅನಿಸುತ್ತೆ. ನಾನು ಫಸ್ಟ್ ಫೀಲ್ ಆಗಿದ್ದೀನಿ ಅಂದರೆ ನೀವು ಫೀಲ್ ಆಗ್ತೀರ ಅಂತ ನನ್ನ ಫೀಲಿಂಗು. ಹಾಂ ಚೂರು ಚಳಿ ಇವಾಗ ಆಗ್ತಾ ಇದೆ. ಏನು ಗೊತ್ತಾ, ಸಿಟಿಯಲ್ಲಿ ನಿಮಗೆ ಎಷ್ಟೇ ಅಂದರೆ ಕಂಪೇರ್ ಟು ಸಿಟಿ ಔಟ್ಸ್ಕಟ್ಸು, ಸಿಟಿಯಲ್ಲಿ ಅಷ್ಟು ಚಳಿ ಅನಿಸೋದಿಲ್ಲ ಆ್ಯಕ್ಚುಲಿ ಸಿಟಿಯಲ್ಲಿ ಅಷ್ಟು ಚಳಿ. ಬಟ್ ಸಿಟಿ ಔಟ್ಸ್ಕಟ್ಸ್ ಬಂದುಬಿಟ್ರೆ ವೆದರ್ ಇನ್ನೂ ಬೆಟರ್ ಕೋಲ್ಡ್ ಇರುತ್ತೆ. ಪೆನಗೊಂಡ ಆ್ಯಕ್ಚುಲಿ ಪೆನಗೊಂಡ ಪೋರ್ಟ್ ಚೆನ್ನಾಗಿದೆ ಅಂದರೆ ಒಂದ್ಸರಿ ರೈಡ್ ಮಾಡಬೇಕು ಆ್ಯಕ್ಚುಲಿ. ನಾನು ನೋಡೂ ಇಲ್ಲ ಹೋಗೂ ಇಲ್ಲ ಆ್ಯಕ್ಚುಲಿ. ಆ್ಯಕ್ಚುಲಿ ಲೈಟಾಗಿ ಫಾಗಿ ಕಾಣಿಸ್ತಾ ಇದೆ ಇವಾಗ. ಚಿಕ್ಕಬಳ್ಳಾಪುರ ಲೆಫ್ಟು. ನಾವು ಆ್ಯಕ್ಚುಲಿ ಊರಿಗೆ ಹೋಗ್ತಾ ಇದ್ದೀವಿ. ಬೆಳಗ್ಗೆ ಹೋಗೋದು ಮಜಾ ಆ್ಯಕ್ಚುಲಿ, ಬೆಳಗ್ಗೆ ರೈಡ್. ಟೈಟಲ್ ಕೂಡ ಅಷ್ಟೇ, ಮಾರ್ನಿಂಗ್ ರೈಡ್ ಅಂತ ಹೇಳಲ್ಲ, ಇಲ್ಲ ಬ್ರೇಕ್ಫಾಸ್ಟ್ ರೈಡ್ ಅಂತ ಹೇಳಲ್ಲ. ಅಂದರೆ ಬ್ರೇಕ್ಫಾಸ್ಟ್ ಮನೆಯಲ್ಲೇ ಮಾಡ್ತೀವಿ ರೀ, ಅದು ಬೇರೆ ವಿಷಯ. ಮಾರ್ನಿಂಗ್ ರೈಡ್ ಅಂತ ಟೈಟಲ್ ಫಿಕ್ಸ್. ಓ ಸೂಪರ್ ಮ್ಯಾನ್. ನೋಡಿ ನಮ್ಮ ಚಿಕ್ಕಬಳ್ಳಾಪುರದಲ್ಲೂ ಡಿಮಾರ್ಟ್ ಹಾಕ್ಬಿಡ್ತಾ ಇದೆ. ಏನಿಲ್ಲ, ಊರಿಗೆ ನಮಗೇನಾದರೂ ಗ್ರಾಸರೀಸ್ ಬೇಕು ಅಂದರೆ ಈಸಿಯಾಗಿ ಇಲ್ಲೇ ಪರ್ಚೇಸ್ ಮಾಡ್ಬೋದು. ಸೂಪರಾಗಿ ಮಾಡ್ತಾರೆ ಗುರು, ಪಾರ್ಕಿಂಗ್ ಎಲ್ಲ ತುಂಬ ದೊಡ್ಡದಾಗೆ. ಫಾಗಿ ಕಾಣಿಸ್ತಾ ಇಲ್ಲ, ಹತ್ತಿರ ಗಂಟ ದೂರದಲ್ಲಿ ಕಾಣಿಸ್ತಾ ಇದೆ, ಅದು ಹತ್ತಿರ ಹೋದ ತಕ್ಷಣ ಏನು ಕಾಣಿಸ್ತಾ ಇಲ್ಲ ಫಾಗಿ. ಆ್ಯಕ್ಚುಲಿ ಗ್ಲೌಸಸ್ ಕೂಡ ಪ್ಲಸ್ ಪಾಯಿಂಟ್ ಆಯಿತು. ಆ್ಯಕ್ಚುಲಿ ನಾನು 2 ಡೇಸ್ ಬ್ಯಾಕ್ ಅನ್ಸುತ್ತೆ ತೊಗೊಂಡಿದ್ದು. ಬಟ್ ಗ್ಲೌಸಸ್ ತೊಗೊಂಡಿರಲಿಲ್ಲ ಅಂದಿದ್ರೆ ಈ ರೈಡಲ್ಲಿ ಒಂಚೂರು ಕೈಗಳೆಲ್ಲ ಫ್ರೀಜ್ ಆಗೋಕ್ಕೆ ಚಾನ್ಸಸ್ ತುಂಬ ಇರುತ್ತೆ, ಪ್ರಾಪರ್ ಗ್ಲೌಸಸ್ ಇಲ್ಲ ಅಂದಿದ್ರೆ. ಯಾಕಂದರೆ ಇಂಪ್ಯಾಕ್ಟ್ ತುಂಬ ಬರುತ್ತಲ್ಲ. ನನಗೆ ಈ ಗಾರ್ಡ್ಸ್ ಇದ್ದಾವೆ, ಬಟ್ ನಾನು ಎಲ್ಲ ಕೆಳಗಡೆ ಬಗ್ಗಿಸ್ಬಿಟ್ಟಿದ್ದೀನಿ. ರೈನಾಕ್ಸ್ ಇಸ್ ಬೆಟರ್ ಅಂತ ಹೇಳ್ತೀನಿ ನಾನು. ಬಟ್ ಏನಪ್ಪ ಅಂದರೆ ಇವ್ರದ್ದು ಪ್ರೊಡಕ್ಷನ್ ಸರಿಯಾಗಿ ಕೊಡೋದಿಲ್ಲ, ಬೇಕಾದಾಗ ಐಟಮ್ ಸಿಗೋದಿಲ್ಲ ಅರ್ಜೆಂಟ್ಗೆ. ಅದೊಂದು ಚೂರು ತಲೆನೋವು. ರೈನಾಕ್ಸ್ ನೋಡ್ತಾ ಇದ್ದರೆ ಒಂಚೂರು ರೈನಾಕ್ಸ್ನ ಚೂರು ಬೆಟ್ರಾಗಿ ಪ್ರೊಡಕ್ಷನ್ ಕಳಿಸಿ ನಮ್ಮಂಥ ಜೆನ್ಯೂನ್ ಕಸ್ಟಮರ್ಸ್ಗೆ ಪ್ರಾಬ್ಲಮ್ ಇಲ್ಲದೆ ನೋಡ್ಕೊಳ್ಳಿ ಪ್ಲೀಸ್. ಚೆನ್ನಾಗಿದೆ ಬಿಸಿಲು ಆ್ಯಕ್ಚುಲಿ, ಈ ಸ್ಮೋಕಿ ಬಿಸಿಲು ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಇನ್ನೇನು ರೀಚ್ ಆದ್ವಿ, ಇನ್ನೊಂದು 10 ಕಿಲೋಮೀಟರ್ಸ್ ಇರುತ್ತೆ ಅನ್ಸುತ್ತೆ. ಬಾಗೇಪಲ್ಲಿ ರೈಡ್ ತೊಗೊಂಡ್ರೆ ಅಲ್ಲಿಂದ 20 ಕಿಲೋಮೀಟರ್ಸ್, ಮ್ಯಾಕ್ಸಿಮಮ್ 8-10 ಒಳಗಡೆ ಮನೆ ಸೇರಿಬಿಡ್ತೀವಿ. 7:38. ನಿಮಗೆ ಗ್ಲೌಸ್ಗಳು ಬಗ್ಗೆ ಫುಲ್ ರಿವ್ಯೂ ಬೇಕು ಅಂದರೆ ಹೇಳಿ, ಒಂದು ವೀಡಿಯೋ ಮಾಡಿ ಹಾಕೋಣ. ನನಗೆ ಯಾಕೋ ಏನಾಗ್ತಾಯಿದೆ ಗೊತ್ತಾ, ಅಂದರೆ ಇಂಪ್ರೆಷನ್ ವ್ಯೂಸ್ ಚೆನ್ನಾಗಿದೆ, ನಾರ್ಮಲ್ ವ್ಯೂಸು ತುಂಬ ಕಮ್ಮಿ ಇದೆ. ತುಂಬ ಬೇಜಾರು ಅನಿಸುತ್ತೆ ಆ್ಯಕ್ಚುಲಿ. ನಾವು ತುಂಬ ಕಷ್ಟಪಟ್ಟು ವೀಡಿಯೋಗಳು ಮಾಡ್ತೀವಿ. ಇನ್ನೊಂದೇನು ಗೊತ್ತಾ, ಈ ನಡುವೆ ನಾನು ಏನಾಗ್ಬಿಟ್ಟಿದ್ದೀನಿ ಅಂದರೆ, ನಾನು ಎಲ್ಲೇ ಆಗಿರಲಿ ವೀಡಿಯೋದಲ್ಲಿ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂತ ಇಲ್ಲೂ ಹೇಳ್ತಾ ಇಲ್ಲ ಆ್ಯಕ್ಚುಲಿ. ಯಾಕಂದರೆ ನಾನು ಹೇಳಿದ್ರೆ ನೀವು ಮಾಡಿದ್ರೆ ಅದು ನನಗೆ ಯಾಕೋ ಸರಿ ಅನ್ನಿಸ್ಲಿಲ್ಲ. ನನ್ನ ಕಂಟೆಂಟ್ ಇಷ್ಟ ಆದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತ ನಾನು ಸುಮ್ಮನೆ ಇದ್ದರೆ, ವೀಡಿಯೋಗಳು ನೋಡ್ತವ್ರೆ, ಕಂಟೆಂಟ್ನ ನೋಡ್ತವ್ರೆ, ಲೈಕು ಮಾಡ್ತಾಯಿಲ್ಲ, ಸಬ್ಸ್ಕ್ರೈಬು ಮಾಡ್ತಾಯಿಲ್ಲ. ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿದ್ರೆ ಮಾತ್ರ ನಮಗೆ ನಿಜವಾಗ್ಲೂ ಬೂಸ್ಟಪ್ ಬರುತ್ತೆ. ದುಡ್ಡು ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ನೀವು ಕೊಡೋ ಎನರ್ಜಿ ಹೆಂಗಿರುತ್ತೆ ಗೊತ್ತಾ, ನೆಕ್ಸ್ಟ್ ರೈಡ್ ಪ್ಲ್ಯಾನ್ ಮಾಡಬೇಕು ಇಮಿಡಿಯೇಟ್, ಆ ಥರ ಇರುತ್ತೆ. ಅಂದರೆ ವ್ಯೂಸು ಲೈಕ್ ತುಂಬ ಜನ ರೀಚ್ ಆಗಿ, ತುಂಬ ಜನ ನೋಡಿ ಲೈಕ್ ಮಾಡಿದ್ರೆ ವೀಡಿಯೋನ, ನನಗೆ ಯಾಕೋ ಪರ್ಸ್ನಲ್ಲಾಗಿ ತುಂಬ ಇಷ್ಟ ಆಗುತ್ತೆ. ತಡೀರಿ, ವೀಡಿಯೋ ನೋಡ್ತಾ ಇದ್ದರೆ ನಾವು ಇಂಟ್ರೆಸ್ಟ್ ಆಗಿ ಅಂದರೆ ಲೈಕ್
ಇಂಟ್ರೆಸ್ಟ್ ಆಗಿ ನಾವು ವೀಡಿಯೋಗಳು ಮಾಡೋಣ ಅಂತ. ಬಟ್ ನಾವು ಎಷ್ಟೇ ಕಷ್ಟಪಟ್ಟು ವೀಡಿಯೋಗಳು ತೆಗಿತಾ ಇದ್ರೂ ಕೂಡ ನೀವು ನೋಡಿಲ್ಲ ಅಂದರೆ ನಮಗೂ ಬೇಜಾರು ನೆಕ್ಸ್ಟ್ ರೈಡ್ ಮಾಡೋಕ್ಕೆ. ಮತ್ತು ಕೇಳ್ತೀರಾ ಏನು ಬ್ರೋ ನೆಕ್ಸ್ಟ್ ರೈಡ್ ಯಾವಾಗ, ಏನು ಏನು ಪ್ಲ್ಯಾನು, ನೆಕ್ಸ್ಟ್ ಎಲ್ಲಿ ಹೋಗ್ತಾ ಇದ್ದೀರಾ ಅಂತ ಕೇಳ್ತೀರಾ. ಬಟ್ ನೀವು ಕರೆಕ್ಟಾಗಿ ಪ್ರಾಪರಾಗಿ ವೀಡಿಯೋನ ಫುಲ್ ನೋಡಿ ನಮ್ಮ ಕಂಟೆಂಟ್ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಮಿಡಿಯೇಟು ನಿಮಗೆ ರೀಚ್ ಆಗುತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡೆ. ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಬ್ಬ ಮಿಡಲ್ ಕ್ಲಾಸ್ ಹುಡುಗನ ಬೆಳೆಸಬೇಕು ಅಂದರೆ ನಿಮ್ಮಿಂದನೇ ಸಾಧ್ಯ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ದಿವಸ ಆಗೋಯ್ತಲ್ಲ ಬ್ಲಾಗಿಂಗ್ ಮಾಡಿ. ಅಷ್ಟೇ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಬಿಡಿ. ಸುಮ್ಮನೆ ಇನ್ನೇನಿಲ್ಲ, ಟಾಪಿಕ್ ಏನಿದ್ರು ಇದ್ದರೆ ನೆಕ್ಸ್ಟ್ ಇನ್ನೊಂದು ವೀಡಿಯೋ ಮಾಡ್ತೀನಿ. ಇಲ್ಲಾಂದರೆ ಪೀಸ್. ಮರಿದಿರ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ. ಥ್ಯಾಂಕ್ ಯು. ನಮಸ್ತೆ.